ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಜಾಗವೊಂದರ ಸಂಬಂಧ 3 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ನಗರಸಭೆ ಸದಸ್ಯ ಗಣಪತಿ ನಾಯ್ಕ್ ಮತ್ತು ನಗರಸಭೆ ಕಂದಾಯ ಅಧಿಕಾರಿ RM ವೆರ್ಣೇಕರ್ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ರಮೇಶ್ ಹೆಗಡೆ ಎನ್ನುವವರು ನೀಡಿದ ದೂರಿನ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಶಿರಸಿ ನಗರದ ಜಾಗವೊಂದರ ಸಂಬಂಧ 3 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ನಗರಸಭೆ ಬಿಜೆಪಿ ಸದಸ್ಯ ಗಣಪತಿ ನಾಯ್ಕ್ ಮತ್ತು ನಗರಸಭೆ ಕಂದಾಯ ಅಧಿಕಾರಿ RM ವೆರ್ಣೇಕರ್ ಇಂದು ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. 3 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ರಮೇಶ್ ಹೆಗಡೆ ಎನ್ನುವವರು ಲೋಕಾಯುಕ್ತ ಕಚೇರಿಗೆ ತೆರಳಿ ದೂರು ನೀಡಿದ್ರು. ನಮ್ಮ ಜಾಗ ಕೋರ್ಟ್ನಲ್ಲಿ ಎಲ್ಲಿ? ಶಿರ್ಸಿ ಕೋರ್ಟ್ನಲ್ಲಿ ಅಲ್ಲ, ಎಲ್ಲಿ ಜಾಗ? ನಮ್ಮದು ವಿಕಾಸಾಶ್ರಮ ಜಾಗ, ನಾವು ಉಳಿದಂಥ ವಾಸವಾಗಿದ್ದಂಥ ಜಾಗ ಕೋರ್ಟ್ನಲ್ಲಿ ಇತ್ತು. ಕೋರ್ಟ್ನಲ್ಲಿದ್ದಾಗ ಅಂತ 2007ರಲ್ಲಿ ಇವ್ರು ನಮಗೊಂದು ನೋಟಿಸ್ ಕೊಟ್ಟರು, ಯಾರು ನಗರಸಭೆಯವರು ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ. ಕೋರ್ಟಿಗೆ ಹೋಗ್ಕೊಳ್ಳಿ ಅಂತ ಆಯಿತು ಅಂದರೆ 2014ರಲ್ಲಿ ಕೋರ್ಟು ನಮ್ಮಂಥ ಒಂದು ಕಾಯಂ ಇಂಜೆಕ್ಷನ್ ಕೊಡ್ತು, ನಗರಸಭೆ ವಿರುದ್ಧ ಕೊಡ್ತು. ಇವರು ಆ ಟೈಮ್ಗೆ ಅಲ್ಲಿಂದ ಇಲ್ಲಿಗೆ ಏನು ಅಪೀಲ್ ಏನೂ ಮಾಡಲಿಲ್ಲ. ಮೇಲ್ದಾಗಿ ನಮ್ಮನ್ನೇ ಕರೆಸಿ ತಮ್ಮಂತೆ ಆಗದೆ ನಿಮ್ಮ ವಿರುದ್ಧ ಆಗದೆ ಅಂತ ಹೇಳ್ಕೊಂಡು ನಮಗೊಂಥರ ಮಾನಸಿಕ ಹಿಂಸೆ ಕೊಡ್ಲಿಕ್ಕೆ. ಈ 2016ರಲ್ಲಿ ಏನು ನಿಕಾಲಿ ಆಯಿತು, ಅಲ್ಲಿ ತನಕ ಇವ್ರು ಏನೇ ಮಾಡಿದೆಯಾ ಈ ಕಳೆದ 2025ರಲ್ಲಿ ಸೀದಾ ಬಂದು ನಮಗೊಂದು ನೋಟಿಸ್ ಜಾರಿ ಮಾಡ್ತಾರೆ. ಇವರು ನೋಟಿಸ್ ಜಾರಿ ಮಾಡ್ತಾರೆ. ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ, ನಿಮ್ಮನ್ನು ನಾವು ಅಲ್ಲಿಂದ ಎತ್ತಂಗಡಿ ಮಾಡಬೇಕು, ಹಂಗೆ ಅಂತ ಹೇಳ್ಕೊಂಡು ನಮಗೊಂದು ಇದು ಮಾಡ್ತಾರೆ. ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಹಿಂದಿನ ಇದರಲ್ಲಿ ಇದರೊಳಗೆ ಈಗಿನ ಏನು ಪ್ರಭಾರಿ ಕಮಿಷನರು ಇದ್ದಾರೆ, ಇದರೊಳಗೆ ಈ ಪ್ರಕರಣದಲ್ಲಿ ಇದ್ದಾರೆ. ಇದರಲ್ಲಿ ಈಗ ನೋಡಬೇಕು ಅವ್ರು ಹೇಳಿಕೆಯಲ್ಲಿ ಏನು ಕೊಡ್ತಾರೆ ನೋಡ್ತಾರೆ, ಅದರಲ್ಲಿ ಅವರು ಇದ್ದಾರೆ. ಈ ಪ್ರಭಾರಿ ಕಮಿಷನರು ಮತ್ತು ಈ ವೆರ್ಣೇಕರ್ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ದಲ್ಲದೆ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡಿಗೆ ಡಿಮಾಂಡ್ ಮಾಡಿದ್ರು. ಇಲ್ಲಿ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ರು. ತಾನು ಅರ್ಜಿದಾರ, ಕಮಿಷನರು, ನ್ಯಾಯಾಧೀಶರು, ಇಲ್ಲಿ ನಿಮಗೆ ನ್ಯಾಯ ಅಂತೂ ಸಿಗೋದಿಲ್ಲ, ನೀವು ಇದಕ್ಕೆಲ್ಲವೂ ನಿಮಗೇನಾದ್ರು ಒಂದು ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವೆರ್ಣೇಕರ ಮತ್ತು ಗಣಪತಿ ನಾಯ್ಕ್ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಡಿಮಾಂಡ್ ಮಾಡಿದ್ರು. ಇದು 4ನೇ ತಾರೀಕಿಗೆ ಮಾಡಿದ್ರು. ಸ್ವತಃ ಕಡೆಗೆ 8ನೇ ತಾರೀಕಿಗೆ ನಗರಸಭೆಗೆ ನಮ್ಗೆ ಕರೆಸ್ತಾರೆ. ಬೆಳಗ್ಗೆ 8:15 ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾರೆ. ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರಲ್ಲಿ ಹಣ ಎಷ್ಟು ಕೊಡಬೇಕು ಕೇಳಿದ್ರು. ಹಣ ಅವ್ರೇನು ಮಾಡ್ತಾರೆ, ಸನ್ನೆ ಮಾಡಿ ತೋರಿಸ್ತಾರೆ. ಒಂದು ಸಲ 3 ಅಂತೇಳಿ ಸನ್ನೆ ಮಾಡಿ ತೋರಿಸ್ತಾರೆ. ಕಡೆಗೆ ಬಾಯಿ ಬಿಟ್ಟು ಹೇಳಿ ಅಂತೇಳಿ ನಾನು ಹೇಳಿದಾಗ ಗಣಪತಿ ನಾಯ್ಕ ಅಂತ ಹೇಳ್ತಾರೆ, ಬಾಯಿ ಬಿಟ್ಟು ಹೇಳಪ್ಪ ಅವರಿಗೆ ಅಂತ ಹೇಳ್ತಾರೆ. ಇಲ್ಲ 3 ಲಕ್ಷ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಹಂಗಾರೆ ವಿಚಾರ ಮಾಡ್ತಾ ಇದ್ದ ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದು. ಆ ಹಣದ ಬಗ್ಗೆ ಖಾತ್ರಿ ಮಾಡೋ ಸಲುವಾಗಿ ಮೊನ್ನೆ 14ಕ್ಕೆ ಮತ್ತು ಅವ್ರು ನನಗೆ ಭೇಟಿಯಾದರು. ಕಡೆಗೆ ಏನು ಅಂತೇಳಿ ಕೇಳಿದ್ ನಾನು, ಇಲ್ಲ 3 ಲಕ್ಷ ಕೊಡಲೇಬೇಕು, ಇಲ್ಲಾಂದರೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ. ಹಾಗಾಗಿ ನನಗೆ ಇವ್ರದ್ದು ಈ ಕಿರುಕುಳ ತಾಳದೆ ನಾನು ಲೋಕಾಯುಕ್ತಕ್ಕೆ ಒಂದು ದೂರನ್ನು ಕೊಟ್ಟಿದ್ದೆ. ಆ ದೂರಿನ ಪರಿಣಾಮ ಇದೆಲ್ಲ ಆಗ್ತಾಯಿತ್ತು. ಇವತ್ತೇನಾಯ್ತು? ಇವತ್ತು ಮತ್ತೆಂತಲ್ಲ, ಅವ್ರು ನೇರವಾಗಿ ನನಗೆ ಹಣ ತೊಗೊಂಡು ಇಂಥ ಇದೆ ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು, ಈ ಜಾಗದಲ್ಲಿ ಬನ್ನಿ ಅಂತ ಹೇಳಿದ್ರು. ಜಯನಗರ GO ಆಫೀಸ್ ಇದೆ, ಯಾರ್ಯಾರು ಬರ್ರಿ ಅಂದರು. ಈಗ ನನಗೆ ನಾನು ಮಗ ಸೇರಿ ಇದು ಮಾಡ್ತಾ ಇದ್ದಾಗಿತ್ತು. ನಾನು ಮಗ ಸೇರಿ ಬಂದರು. ಈಗ ಕಡೆಗೆ ಇದೇ ಯಾರು ಗಣಪತಿ ನಾಯ್ಕ್ ಫೋನ್ ಮಾಡಿ ಹೇಳ್ದ, ವೆರ್ಣೇಕರ್ ಅವ್ರು ಹೇಳಿದ್ದಾರೆ ಸೀದಾ GO ಆಫೀಸ್ ಹತ್ರ ಬರ್ರಿ, ನಮ್ಮ ಗಾಡಿ ಅಲ್ಲೇ ನಿಂತ್ಕೊಂಡು ಉಂಟು, ಅಲ್ಲೇ ತಂದು ಹಣ ಮುಟ್ಟಿಸ್ಬೇಕು ಅಂತ ಹೇಳಿದ್ರು. ನಾನು ಅಲ್ಲಿಂದ ಸೀದಾ ಬಂದೆ. ಇಲ್ಲಿ ಹಣ ಕೊಟ್ಟಿದ್ದೆ ಅವರಿಗೆ. ಇಬ್ಬರು ಸೇರಿಕೊಂಡು ಹಣ ತೊಗೊಂಡ್ರು. ವೆರ್ಣೇಕರ್ ಅದನ್ನು ಕಡೆ ಗಣಪತಿ ನಾಯ್ಕ ಹತ್ರ ಕೊಟ್ಟರು. ಅವರು ಗಣಪತಿ ನಾಯ್ಕ ರಿಪೀಟ್ ಮತ್ತು ಇವ್ರ ಹತ್ರ ಕೊಟ್ಟರು. ಎಷ್ಟು ಕೊಟ್ಟರೆ? 3 ಲಕ್ಷ ಕೊಟ್ಟಿದ್ದೀವಿ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು, ಲಂಚ ಸ್ವೀಕರಿಸುವ ವೇಳೆ ಗಣಪತಿ ನಾಯ್ಕ್ ಹಾಗೂ RM ವೆರ್ಣೇಕರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಶಿರಸಿಯ ವಿಕಾಸಾಶ್ರಮ ಮೈದಾನದ ಸಮೀಪದ ಜಾಗದ ಸಂಬಂಧ ರಮೇಶ್ ಹೆಗಡೆ ಅವರಿಗೆ ಜಾಗ ಖಾಲಿ ಮಾಡುವಂತೆ ನಗರಸಭೆ ನೋಟಿಸ್ ನೀಡಿತ್ತು. ಪ್ರಕರಣ ಸಂಬಂಧ ರಮೇಶ್ ಹೆಗಡೆ ಕೋರ್ಟ್ ಮೊರೆ ಹೋಗಿದ್ದು, 2014ರಲ್ಲಿ ನ್ಯಾಯಾಲಯ ನಗರಸಭೆ ವಿರುದ್ಧ ಆದೇಶ ಹೊರಡಿಸಿ ಇಂಜೆಕ್ಷನ್ ನೀಡಿತ್ತು. ಇದಾದ ನಂತರವೂ ನಗರಸಭೆ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ನಿಮ್ಮ ವಿರುದ್ಧ ತೀರ್ಪು ಬಂದಿದೆ ಎಂದು ರಮೇಶ್ ಹೆಗಡೆ ಅವರಿಗೆ
ಮಾನಸಿಕ ಕಿರುಕುಳ ನೀಡಿದ್ದು 3 ಲಕ್ಷ ರೂಪಾಯಿ ಲಂಚ ನೀಡುವಂತೆ ಬೇಡಿಕೆ ಇಟ್ಟಿದ್ರು. ಲಂಚ ನೀಡಲು ಇಷ್ಟವಿಲ್ಲದೆ ರಮೇಶ್ ಹೆಗಡೆ ಲೋಕಾಯುಕ್ತ ಕಚೇರಿಗೆ ತೆರಳಿ ದೂರು ನೀಡಿದ್ರು. ಇಂದು ಎಪಿಎಂಸಿ ಜಿಯೋ ಕಚೇರಿ ಸಮೀಪ ಕಾರಿನಲ್ಲಿ 3 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದಾಗ ನಡೆದ ಲೋಕಾಯುಕ್ತ ದಾಳಿಯಲ್ಲಿ ನಗರಸಭೆ ಸದಸ್ಯ ಗಣಪತಿ ನಾಯಕ್ ಹಾಗೂ RM ವೇರ್ಣೇಕರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಮೊದಲಿಗೆ ವೇರ್ಣೇಕರ್ ಲಂಚ ಪಡೆದಿದ್ದು ಬಳಿಕ ಅದನ್ನ ಗಣಪತಿ ನಾಯಕ್ ಅವರಿಗೆ ನೀಡಿದ್ದಾರೆ. ಬಂಧಿತರು ಯಾವುದೇ ಬೇರೆ ಹೆಸರು ಹೇಳಿಲ್ಲ. ಅವರನ್ನ ಕಾರವಾರದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮುಂದಿನ ತನಿಖೆ ಕೈಗೊಳ್ಳಲಾಗುತ್ತದೆ ಎಂದು ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್, ಡಿವೈಎಸ್ಪಿ ಧನ್ಯ ನಾಯಕ್, ಸಿಪಿಐ ವಿನಾಯಕ್ ಬಿಲ್ಲವ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. 15/7/2025 ಕರ್ನಾಟಕ ಲೋಕಾಯುಕ್ತ ಕಾರವಾರ ಠಾಣೆಯಲ್ಲಿ ಶ್ರೀ ರಮೇಶ್ ಅನ್ನುವರು ಬಂದು ರಮೇಶ್ ಹೆಗಡೆ ಒಂದು ಪ್ರಕರಣ ದಾಖಲಿಸುತ್ತಾರೆ. ಅಂದರೆ ಇಲ್ಲಿ ನಗರಸಭೆಯ ಕಂದಾಯ ಅಧಿಕಾರಿಯಾದ RM ವರ್ಣೇಕರ್ ಮತ್ತು ಗಣಪತಿ ನಾಯಕ ಹಾಲಿ ಮೆಂಬರ್ ಆಗಿದ್ದಾರೆ ನಗರಸಭೆಯಲ್ಲಿ. ಈ ಹಿಂದೆ ಅವರು ಅಧ್ಯಕ್ಷರಾಗಿದ್ದರು. ಇವರು ಸುಮಾರು 60 ವರ್ಷದಿಂದ ಸರ್ವೆ ನಂಬರ್ 73ರಲ್ಲಿ 6 ಗುಂಟೆ ಜಾಗೆಯಲ್ಲಿ ತಮ್ಮ ಮನೆ ಮತ್ತು ಜಾಗ ಇದೆ, ಅದರಲ್ಲಿ ವಾಸಿಸ್ತಾ ಇದ್ದಾರೆ. 1983ಯಲ್ಲಿ ಈ ಜಾಗವನ್ನು ಅಂದಿನ ಪ್ರೆಸಿಡೆಂಟ್ ಅಂದರೆ ನಗರಸಭೆಯ ಅಧ್ಯಕ್ಷರು 50 ವರ್ಷಕ್ಕೆ ಲೀಸಿಗೆ ಕೊಟ್ಟಿರ್ತಾರೆ ಇವರಿಗೆ. 1991-92ಅಲ್ಲಿ ಇದು ಮುನ್ಸಿಪಾಲ್ಟಿಯ ರಿಜಿಸ್ಟ್ರಲ್ಲಿ ಕೂಡ ಎಂಟ್ರಿ ಆಗಿರುತ್ತೆ ಲೀಸ್. ಆದರೆ ಹಠಾತ್ತಾಗಿ 2005ರಲ್ಲಿ ಒಂದು ನೋಟಿಸ್ ಕೊಡ್ತಾರೆ ನಗರಸಭೆಯಿಂದ, ಇದು ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕು ಅಂತೇಳಿ. ಇವರು ಅದನ್ನು ಆ ಕುರಿತಂತೆ ಒಂದು ಇದು ನಿಯಮಾವಳಿಗೆ ಬಾಹಿರ ಅಂತೇಳಿ ಒಂದು ಇಲ್ಲಿ ಸೀನಿಯರ್ ಸಿವಿಲ್ ಕೋರ್ಟಲ್ಲಿ ಒಂದು OS 2/27 ಪ್ರಕಾರ ದಾಖಲಿಸ್ತಾರೆ. ಅವರು 2016ರಲ್ಲಿ ಇದಕ್ಕೆ ಒಂದು ಆದೇಶ ಮಾಡ್ತಾರೆ. ಇವರ ಅರ್ಜಿದಾರರ ಹಿತರಕ್ಷಣೆಯನ್ನು ಕಾಪಾಡಿ ನಗರಸಭೆಯ ನಿಯಮಾವಳಿಯಂತೆ ಅತಿ ಶೀಘ್ರ ಒಂದು ಕ್ರಮವನ್ನು ತಗೋಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ. ಆದರೆ ಸುಮಾರು 9 ವರ್ಷ ಆದ್ರೂ ಕೂಡ ನಗರಸಭೆಯಿಂದ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈಗ 2025ಕ್ಕೆ ಒಂದು ಮಾರ್ಚಲ್ಲಿ ಒಂದು ನೋಟಿಸ್ ಕೊಡ್ತಾರೆ, ಈ ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕಂತೇಳಿ. ಸೊ ಕಂಟಿನ್ಯೂಸ್ ಆಗಿ 3 ನೋಟಿಸ್ ಕೊಡ್ತಾರೆ. ಈ 3 ನೋಟಿಸ್ಗೂ ಕೂಡ ಇವರು ರಿಪ್ಲೈ ಮಾಡಿರ್ತಾರೆ. ಆದರೆ ರಿಪ್ಲೈ ಬಂದಿಲ್ಲ ಅಂಥೇಳಿ 2ನೇದ್ದು 3ನೇದ್ದು ನೋಟಿಸ್ ಕೊಡ್ತಾ ಹೋಗ್ತಾರೆ. ಸೊ ಇವರಿಗೆ ಅನಿಸುತ್ತೆ ಇದರಿಂದಾಗಿ ಕೋರ್ಟ್ ಅವ್ರ ಕಮಿಷನ್ ನಡೆಸಬೇಕಾಗತ್ತೆ, ಇವರಿಗೆ ವ್ಯತಿರಿಕ್ತವಾಗಿ ಬರ್ಬೋದು ಜಡ್ಜ್ಮೆಂಟ್ ಅಂತೇಳಿ ಇವರು ಧಾರವಾಡ ಬೆಂಚ್ ಹೈಕೋರ್ಟಲ್ಲಿ ಹೋಗಿ ಒಂದು ರಿಟ್ ಪಿಟಿಷನ್ ದಾಖಲಿಸ್ತಾರೆ. ಸೊ ಅದರಂತೆ ರಿಟ್ ಪಿಟಿಷನ್ ಅದನ್ನು ಕೋರ್ಟಲ್ಲಿ ಹಿಯರಿಂಗ್ ಆಗಿ ನಗರಸಭೆಗೆ ಒಂದು ಆದೇಶ ಮಾಡ್ತಾರೆ. ಯಾವುದೇ ಒಂದು ಅಂತಿಮ ಆದೇಶವನ್ನು ಕೊಡಬಾರ್ದು ಅಂತೇಳಿ ನಗರಸಭೆಗೆ ಆದೇಶ ಮಾಡಿರ್ತಾರೆ. ಆದರೂ ಕೂಡ ಇವರೇನು ಮಾಡ್ತಾರೆ, ಇತ್ತೀಚೆ ಅಂದರೆ 4 ಜುಲೈಗೆ ಇವರ ಮನೆಗೆ ಬಂದು ಇವರ ಮನೆಗೆ ಬಂದು ನಿಮಗೆ ಇದರದ್ದು ಜಡ್ಜ್ ಏನು ಕೋರ್ಟ್ ಇವರು ಕಮಿಷನ್ ನಡೆಸ್ತಿರೋದ್ರಿಂದ ಅದರ ಏನು ಜಡ್ಜ್ಮೆಂಟ್ ನಿಮಗೆ ವ್ಯತಿರಿಕ್ತ ಆಗಿರ್ಬೋದು. ಸೊ ಅದನ್ನು ನಿಮಗೆ ಯಾವುದೇ ಥರದ ನಗರಸಭೆಯಿಂದ ತೊಂದರೆ ಬರಬಾರ್ದು ಅಂತ ಹೇಳಿದರೆ ನೀವು ಹಣ ಕೊಡಬೇಕಾಗತ್ತೆ ಅಂತೇಳಿ ಲಂಚಕ್ಕೆ ಬೇಡಿಕೆ ಇರ್ತಾರೆ. ಸೊ ಅದರಂತೆ 8 ತಾರೀಕಿಗೆ ಪುನಃ ಅವರೇ ಕಾಲ್ ಮಾಡಿ ಆಫೀಸ್ಗೆ ಕರೀತಾರೆ. ಕರೆದು ನಮಗೆ 3 ಲಕ್ಷ ಕೊಡಬೇಕು, 3 ಲಕ್ಷ ಕೊಟ್ಟರೆ ನಿಮಗೆ ಯಾವುದೇ ನಗರಸಭೆಯಿಂದ ತೊಂದರೆ ಆಗಲ್ಲ ಅಂತೇಳಿ ಡಿಮಾಂಡ್ ಮಾಡ್ತಾರೆ. ಸೊ ಎಗೇನ್ 14ಕ್ಕೆ ಕೂಡ ಇವರು ಕನ್ಫರ್ಮ್ ಮಾಡ್ತಾರೆ. ಆವಾಗಲೂ ಕೂಡ ಹೇಳ್ತಾರೆ 3 ಲಕ್ಷ ಕೊಟ್ಟರೆ ಮಾತ್ರ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಮತ್ತು ನಾವು ತೊಂದರೆ ಮಾಡಲ್ಲ ಅಂತೇಳಿ. ಸೊ ಇವರಿಗೆ ಲಂಚ ಕೊಡೋಕ್ಕೆ ಇಷ್ಟ ಇಲ್ಲದ ಕಾರಣ ಇವರು ನಿನ್ನೆ ಬಂದು ನಮ್ಮಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಇವತ್ತು APMC ಹೊರಗಡೆ ಅಂದರೆ ಅವರ ಯಾರು ಕಂಪ್ಲೇಂಟ್ AGO ಇದ್ದಾರೆ VM ವರ್ಣೇಕರ್ ಅವರ ಕಾರಲ್ಲಿ ಹಣವನ್ನು ಗಣಪತಿ ನಾಯಕ್ ಅವರ ಕಾರಲ್ಲಿ, ಅದೇ VM ಅಲ್ಲ ಅವರ ಕಾರಲ್ಲಿ ಲಂಚವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ನಾವು ಅರೆಸ್ಟ್ ಮಾಡಿದ್ದೇವೆ. ಹಣವನ್ನು ಕೂಡ ತೆಗೆದು ಎಲ್ಲ ತನಿಖೆಯನ್ನು ಈಗ ಮಾಡ್ತಾಯಿದ್ದೇವೆ. ಸರ್ ಎಷ್ಟು ಅಮೌಂಟು? 3 ಲಕ್ಷ. ವರ್ಣೇಕರ್ ಅವರು ತಗೊಂಡು ಗಣಪತಿ ನಾಯಕರಿಗೆ ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಅವರು ಹೆಸರು ಬೇರೆಯವ್ರದ್ದು ಹೇಳಿಲ್ಲ. ಅಂದರೆ ಇದಕ್ಕೇನು ಕಮಿಷನ್ ಅವರು ಯಾರು ಕಮಿಷನರ್ ಇದ್ದಾರೆ ಅವರೇ ಇದರದ್ದು ಜಡ್ಜ್ಮೆಂಟ್ ಎಲ್ಲ ಕೊಡುವುದು ಅಂತೇಳಿ ಹೇಳಿದ್ದಾರೆ.